ನೀವು ಗೇಟ್ ಆಚೆಗಿದ್ರೆ ಅದು ನಡೆಯಲ್ಲ ಸರ್. ಆಚೆಗಿದ್ರೆ ನಾವು ಬೆಳಿಗ್ಗೆ 9 ಗಂಟೆ 8 ಗಂಟೆ ಇಂಟಲ್ಲೂ ಕಾದಿದ್ದೀವಿ. ಎಲ್ಲಿ ಬರ್ತಾರೆ ಸರ್? ಬರಲ್ಲ ಜನ. ಕಾದು 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 ಮನೆಗೆ ಹೋಗ್ತಾರೆ ಅಂತ ಅವ್ರಿಗೂ ಕೊಲ್ತಾರೆ. ಲಾಟಿ ಹೊತ್ಕೊಂಬಂದ್ರೆ ನಾವ್ ನೇಗ್ ಹೊತ್ಕೊಂಬಂದ್ ಲೈನ್ ಹಾಕ್ತಿವಿ. ಈಗ ನಮ್ಗೂ ಅಧಿಕಾರ ಐತಿ ರೈತರಿಗೆ. ನಾವು ಒಳ್ಳೆಗಿರೋರು ವಾಲಿ ಮನೆಗಿರೋರು ನಮ್ಮ ಯಡಿಯೂರಪ್ಪರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಆಯ್ತು ಬರ್ರಿ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ಬಂದ್ರ ನೀನು ನಾವೇನು ಬಡ್ಡಿ ಮಗ ಒದಿರಿ. ನಾವು ಅವಳೇ ಹೇಳು ಮತ್ ಬಿಡು. ಬರೋವರ್ತ ಅನವಶ್ಯಕವಾಗಿ ಆಗ್ಬಿಟ್ಟು ಹೇಳು. ನಮ್ದೇ ನೀ ಕೊಟ್ಟಾರ ಅಂತ ಬ್ಯಾನ್ ಮಾಡಿರ್ಲಕ್ಕ. ಯಾಕೆ ಮಂದಕೋಲಿ ಅಂತಾನ ಪಿಸಿ ಮುಂಚೆ ಕಳಿಸ್ಬಿಟ್ಟಾರೆ. ರಾತ್ರಿ ಬಳಿಕ ಅವ್ರಿಗೆ A ಬರ್ಬೇಕಂತೆ. ನಾವ್ ಎಸೋತ ಮಾತಾಡ್ತೀವಿ ಅಂತಿದ್ದು. ನಮಗೆ ಕೊಡ್ತಾರೆ A ಪೋಸ್ಕಾಡೆ ಆಶ್ವಾಸನರು ನಮ್ಮ ನಿತೀಶ್ ಕುಮಾರ್ ದೇವರು ಬಾಬು ತೆಗಿಯಲ್ಲಿ 9 ಗಂಟೆಗೆ ಬರ್ರಿ ಅಂತ ಹೇಳಿ 12 ಗಂಟೆಗೆ ಬಂದಾರಿ. ನಮ್ಮನ್ನ ಇಲ್ಲಿ ಬಿಸ್ಲ ಸಹಾಯಕ್ಕಾಗಿ ನೆಳ್ಳಕ್ ಹೋಗೋಣಲ್ಲ ಬಿಡು. ಆ ಅಮ್ಮ ಆಚೆ ಕಡೆಗೆ ಬರ್ದಲ್ಲ A ಬರ್ಲಿ ತಡಿಯೋ. ಇಲ್ಲ ಇಲ್ಲ ಹೇಳು, ನಂದೇನಿಲ್ಲ. ಎಲ್ಲಿ ಬೇಕಾರೋ ರಾಂಗು, ಯಾವಾಗ ಬೇಕಾರೋ ಎದ್ದೇಳ್ತೈತೆ, ಯಾವಾಗ ಬೇಕಾರೋ ಮನೆಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಂತ ಮಾತಾಡ್ಬಾರ್ದು. ಇಲ್ಲ ಚಂದ ನೋಡ್ತಾರೆ ಬಿಡಯ್ಯ. ಕೈ ಬೇರೆ ಹಿಂಗ್ ಮಾಡ್ತಾರೆ. ಪಂಚಾಯತ್ ತಿಗ ತೋರ್ಸಕ್ ಬತ್ತಿಯಲ್ಲ ಯೋ ಮಖ ತೋರ್ಸ ಅಂದ್ರೆ ಮಾತಾಡೋದು ತಪ್ಪ ನಾವೇ ಮಾಡಿದ್ವಿ. ನಮ್ಮ ಸಮಸ್ಯೆ ಅದನ್ನ ಡೈರೆಕ್ಟ್ ಮಾಡ್ಬಿಟ್ಟು ಸರಿ ಆಕೈತೆ. ಚಿತ್ತೂರು ಮಗಳಿಗೆ
ಇಲ್ಲಿ ವಾರದಿಂದ ಅಲ್ವಾ ಲೈಟ್ ಉರಿತೇವೆ ಮನೆ ಖಾರ ರುಬ್ಬೋದು ಏನ್ರ ರುಬ್ಬೋದು ಹೇಳಪ್ಪ. ಆಸೆ ಕಲ್ಲು ಇಲ್ಲ ಗುಂಡು ಕಲ್ಲು ಸಾರು ಮಾಡ್ಬೇಕು ಹೆಂಗಸರುಗಳಿಗೆ ಲೆಕ್ಕ ಹಾಕೊಳ್ಳೋಣ. ನಾವೇನೋ ಇಟ್ಟು ಮುರ್ಕೊಂಡು ಗೊಳ್ಕ ನುಂಗಿ ಬಿಡ್ತೀವಿ. ಮಾಡೋದು ಎಷ್ಟೈತಿ? ನಮ್ಮ ಮನೆಯಳು 4 ಗಂಟೆಗೆ ಎದ್ದು ತಿಂಡಿ ಅನ್ನ ಸಾರು ಮಾಡ್ಬೇಕು ಕಾಲೇಜ್ಗೆ ಹೋಗೋ ಹುಡುಗಿಗೆ. ನಮ್ ಸಾಹೇಬ್ರು ಹೆಂಗ್ ಮಾಡ್ಬೇಕು? ಕರೆಂಟ್ ಇಲ್ಲ. ನೀವೆಲ್ಲಾರು ವಿಡಿಯೋ ಮಾಡ್ಕೊಂತೀರ. ಹೆಣ್ಮಕ್ಳು ಓದ್ತಾರೆ 4 ಗಂಟೆಗೆ ಹೆಂಗಸರು ಓದಿ ಎದ್ದು ಅಡಿಗೆ ಮಾಡ್ತಾವ್ರೆ ಅನ್ನೋದನ್ನ ಮಾಡ್ಕೊಳಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಳಿ ಕೆರೆ ಬಿಡ್ಬೇಡಿ ಕಣೆ. ಈಗ ಎಷ್ಟೋ ಬಂದ್ರು ಬರ್ರಯ್ಯ. ಸುಮ್ನಿಲ್ಲ ನಿಂತ್ಕೊಂಡಿದ್ದ ತಪ್ಪ ನಾವೇ ಮಾಡಿದ್ವಿ. ರೈತರು ಮಾತಾಡ್ತಾರೆ. ಎಲ್ಲಾನು ಕೇಳ್ರಯ್ಯ. ವರ್ಷ ಬೇಸಿಗೆಯಲ್ಲಿ ನಮ್ಗೆ ಡೈಲಿ 6 ಅವರ್ ಕರೆಂಟ್ ಇರೋದು. ಇವಾಗ ಏನಾಗಿದೆ, ಈಗ ಒಂದು ತಿಂಗಳಿಂದ ಈಚೆಗೆ ನಮ್ಗೆ ಡೇ ಬೈ ಡೇ ನೈಟ್ ಕೊಡ್ತಾ ಇಲ್ಲ. ಹಗಲೊತ್ತು ಕೊಡ್ತಾರೆ. ಹಗಲೊತ್ತಲ್ಲಿ ಲೈನ್ ಟ್ರಿಪ್ ಆಗುತ್ತೆ 1.5 ಗಂಟೆ ಇಲ್ಲ 1 ಗಂಟೆ 20 ನಿಮಿಷ. 5 ಸತಿ ಟ್ರಿಪ್ ಆಗುತ್ತೆ, 6 ಸತಿ ಟ್ರಿಪ್ ಆಗುತ್ತೆ. ಇಲ್ಲಿ ಓದೇ ಹೋಯ್ತು, ಎಲ್ಸಿ ತಗೊಂಡ್ರು ಹೋಯ್ತು, ಕರೆಂಟ್ ಇರಲ್ಲ. ಆಮೇಲೆ ಈಗ ಒಂದು 12, 13, 15 ದಿವಸದಿಂದ ಈಚೆಗೆ ಕರೆಂಟ್ ಇಲ್ಲ. NGY ಇಲ್ಲ. ನಾವಿರೋದು ತೋಟದ ಮನೇಲಿ, ನಾವು ಹಳ್ಳಿಲಿ ತೋಟದ ಮನೇಲಿ ನಾವಿರೋದು. ನಮ್ಗೆ NGY ಕರೆಂಟ್ ಇಲ್ಲ. TC ಐತೆ, ಎಲ್ಲ ಐತೆ, ನಮಗೆ ಕಲೆಕ್ಷನ್ ಹಾಕಿಲ್ಲ. ಇಲ್ಲ ನಮ್ಗೆ NGY ಮಾಡ್ಬಿಡಿ, ನೀವು ಸಿಂಗಲ್ ಬೇಡ, ನಾವೇನು ಕೇಳಲ್ಲ. ನಾವು 3 ಫೇಸ್ ನಮಗೆ 6 ಅವರ್ಸ್ ಫ್ರೀ. 6 ಅವರ್ ರಾತ್ರಿ 3 ಗಂಟೆ ಆಗಲು 3 ಗಂಟೆ ಕರೆಂಟ್ ಬೇಕು ನಮ್ಗೆ. ಆಮೇಲೆ ಮನೆಗೆ ನಾವು ಊಟ ಮಾಡ್ಕೊಂಡು ತಿನ್ನಕ್ಕೆ ಹುಡುಗರು ಹೋದಕ್ಕೆ ನಮ್ಗೆ 10 ಗಂಟೆ ತನಕ ಕರೆಂಟ್ ಬೇಕು. ಆಮೇಲೆ ಏನಾರು ಅಕಸ್ಮಾತ್ ಏನಾರು ಅಜಾತುರ ತಿರ್ಗ ಅವಾಗ ಏನಾರು ತಿರ್ಗ ಕಳ್ತಾನ ಅದು ಇದು ಅಂತ ಆದಾಗ ಅವಾಗ ತಿರ್ಗ ರೆಸ್ಪಾನ್ಸ್ ಮಾಡ್ಯಾರ. ಈಗ ಸಾಹೇಬ್ರು ಮಾಡಕ್ಕಾಗತ್ತಾ? ಇವ್ರಿಗೆ ಆರಕ್ಷಕ ಠಾಣೆ ಬರ್ದು ವಿಚಾರ ತಿಂತೀರಾ? ಕರೆಂಟ್ ಇಲ್ಲ ಅಂತಂದ್ರೆ ಇವ್ರು ಏನ್ ಮಾಡಕ್ಕಾಗತ್ತೆ? ಈಗ ನಿಮ್ಮಿಬ್ಬರಲ್ಲ ಐತೆ ಅಂಡರ್ಸ್ಟ್ಯಾಂಡಿಂಗ್ ನೀವೇ ಮಾಡಿ, ಅದೇನ್ ಮಾಡ್ತೀವಿ ಅದನ್ನ ಮಾಡಿ ಅಷ್ಟೇ. ನಾವೇನು ಒಳ್ಳೆದು ತೆಗಿಯಕ್ ಮಾತಾಡೈತೆ ಆಯ್ತಪ್ಪ. ನೀವು ರಾತ್ರಿ ಹೇಳ್ತಾ ಇದ್ರಲ್ಲ ಗುಬ್ಬಿ ಗಿಡ ಒಳ್ಳೆ ಹೋಗುತ್ತೆ ಅಂತ, ಅದನ್ನ ತೆಗಿಸ್ತಾರೆ ಮೇಡಮ್ ಅವರು. ಮ್ಯಾಕ್ಸಿಮಮ್ ಕೂಡ ಟ್ರೈ ಮಾಡ್ತಾರೆ. ಕರೆಂಟ್ ಕೊಡ್ತೀನಿ ಅಂತ ಒಪ್ಕೊಂಡವ್ರು ಮೇಡಮ್ ಅವರು ಹೇಳಕ್ ಕೇಳಿಸ್ತಾ ಇತ್ತಾ? ಒನ್ವಳ್ಳಿ ತೆಗಿತಾರೆ, ತೆಗೆದ್ಬಿಟ್ಟು 3 ಪೇಸ್ ಏನೈತ ಕೊಡಕ್ ಒಪ್ಕೊಂಡವ್ರಿ. ಅದು ಹೇಳ್ತೀನಿ ಇರಪ್ಪ. ಮನೆ ಲೈಟಿಂಗ್ಸ್ ಕೇಳಿದೆ. ಮನೆ ಲೈಟಿಂಗ್ಸ್ MLA ಫೋನ್ ಮಾಡಿ ಬ್ರೇಕರ್ ತೆಗೆದು ಇದನ್ನ ತೆಗಿಸ್ಬೇಕಂತೆ. MLA ಹೇಳಿರೋ ಆಗುತ್ತಂತೆ. ಮಾತಾಡ್ತೀನಿ ಅಂತ ಹೇಳಿ ಮಾತಾಡ್ತಾರೆ. ಅದೊಂದ ಲೈನ್ ಕರೆಂಟ್ ಕೂಡ ಕೇಳ್ತೀವಿ. ಒಟ್ಟು ಲೈನ್ ಜಂಪ್ ಮಾಡೋವಲ್ಲಿ ಬೇಸತ್ರ ಬೀಳ್ತು. ಒಂದೇ ಅವರ್ ಕರೆಂಟ್ ಕೊಟ್ಟರೆ ಅದು 3 ಅವರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಜಂಪ್ ಮಾಡಿದ್ರೆ ಮೇಲ್ಸತ್ರ ಬೆಳೆತವ ಮೇಡಮ್. ನಮ್ಗೆ ಸಮಸ್ಯೆ ಕೇಳ್ತಾ ಇದೀನಿ ಮೇಡಮ್, ಕೇಳ್ತಾ ಇದೀನಿ. ಈಗ ಮೇಡಮರೇ
ಕಾಶಿಮಠಕ್ಕೆ ಈಗ ನಮ್ಗೆ NJY TC ಐತಿ. NJY TC ನೀನ್ ಮಾತಾಡೋದು ನಾನೇ ಹೇಳ್ತೀನಿ ಸುಮ್ಕಿರೋ. ಈಗ NJY TC ಐತಿ, ಎಲ್ಲಿ ವಾಟರ್ ಸಪ್ಲೈ ಐತಪ್ಪ, ಅಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಇಲಾಖೆಯಿಂದನ ಅಲ್ಲಿ ಏನು ಹತ್ರ ಬೆಳೆಯಿಂದ ಒಂದು ಹಿಂಗೊಂದು ಅರ್ಧ ಕಿಲೋಮೀಟರ್ ಹಿಂಗೊಂದು ಅರ್ಧ ಕಿಲೋಮೀಟರ್ ಅಲ್ಲಿಗೆ ಎಸ್ಟಿಮೇಟ್ ಮಾಡಿಸಿ ನಿಮ್ ಇಲಾಖೆಯಿಂದ ಕಾಂಟ್ರಾಕ್ಟ್ಗಳು ಯಾವ್ದಾವ್ದಕ್ಕೋ ಬಂಡವಾಳ ಮಾಡ್ತಾರಲ್ಲ ಇದು ಮಾಡಿಸಿ. ಇಂಥದ್ದು ಮಾಡಿದ್ರೆ ನಿಮ್ಗೆ ಹೆಸರು ಬರ್ತದೆ ಅಲ್ಲ. ಕಾಶಿಮಠದಲ್ಲಿ ಮಾತಾಡ್ತೀನಿ, ನಿನ್ಗೆ ಏನ್ ಸಮಸ್ಯೆ ವಾಟರ್ ಸಪ್ಲೈ ಇದು ಕಾಶಿಮಠ ನಮಗೆ ಡ್ಯಾಮೇಜ್ ಗೊತ್ತಾಯ್ತು. ನೀವು ಅದನ್ನೇ ಮಾಡಿ ಇಲಾಖೆ ಅಲ್ಲಿ ಕರೆಂಟ್ ಸಮಸ್ಯೆ ಆದಷ್ಟು ಹೇಳ್ತಾ ಇರೋದು ಅದೇ ದಾಟದಾಗಿ ಹೇಳ್ತಾ ಇರೋದು, ದಾಟದಾಗಿ ಮಾಡ್ಕೊಡಿ ಅಂತ. ತಡಿಯಪ್ಪ, ಯಾರು ಮಾತಾಡೋಕೆ ಅವಕಾಶ ಕೊಡ್ತಾರೆ ಹಂಗೆ. ಈಗ ಇಷ್ಟ ಹೇಳಕ್ ಕೇಳ್ರಲ್ಲ, ಈಗ ಏನು ಅಂತ ಈಗ ಏನಾಗುತ್ತೆ ಅಂತ ಹೇಳ್ತೀವಿ ಕೇಳ್ರಿ. ಈಗ ಲೈನ್ ಏನ್ ಕೊಡ್ತಾರ, ಲೈನ್ ಕೊಡ್ತಾರೆ, ಈಗ ಲೈನ್ ಕೊಡ್ತಾರೆ. ನಿಮಿಷ ಇರಪ್ಪಿ ಕೊಡ್ತಾರೆ. ಮನವಳ್ಳಿದ ಈಗ ತೆಗಿಸ್ತೀವಿ, ಈಗಲೇ ಜೊತೆ ಕರ್ಕೊಂಡು ಹೋಗ್ತೀವಿ. ಲೈನ್ ಏನ್ ಯಥಾಸ್ಥಿತಿ ಕೊಡ್ತಾರ, ಲೈನ್ ಕೊಡ್ತಾರೆ. ಈಗ ಓಟ್ ಮಾಡಕ್ಕೆ ಕೊಡ್ತಾರೆ. ಇದ್ರದ್ ಮಾತ್ರನ ಯಾವ್ದೋ ಸಿಂಗಲ್ ಒಂದ್ ಇದನ್ನ ತೆಗಿಯಕ್ಕೆ MLR ಫೋನ್ ಮಾಡಿ MLR ಒತ್ತಡ ಹಾಕಿ ತಗ್ಸಿ. ಅದೇ ಲೈಟಿಂಗ್ ಅಲ್ಲಣ್ಣ, MLR ಮನೆ ಕರೆಂಟ್ ಕೊಡ್ಬೇಡ ಅಂತ ಏನು ಹಾಕ್ಸಿದ್ರೇನ್ರಿ? ಸರ್ಕಾರ ಹಾಕ್ಸೈತನ್ರಿ ಅಮ್ಮ. ಎಷ್ಟೋ ಮೇಡಮ್ ಅವ್ರೆ ಪ್ರಯತ್ನ ಪಡ್ತಾವ್ರ ಅವ್ರನ್ನ ಲೋಡಿಂಗ್ ಐತಿ. ಮೇಡಮ್ ಅವ್ರು ಮಾತಾಡ್ತಾರೆ, ಸುಮ್ಮನೆ ಎಲ್ಲನ ಮೇಡಮ್ ಅವ್ರೆ ಮಾತಾಡ್ರಿ. ಮಧ್ಯದಾಗ ಯಾರು ಮಾತಾಡಿ. 3 ಫೇಸಿನ ಸಮಸ್ಯೆಗಳನ್ನ ಆಲ್ರೆಡಿ ನಿಮ್ಮ ಇವರೆಲ್ಲರೂ ಮಾತಾಡಿದ್ದಾರೆ, ಅದನ್ನ ಮ್ಯಾಕ್ಸಿಮಮ್ ಬಗೆಹರಿಸ್ಕೊಡ್ತೀನಿ. ಇನ್ನ NJY ಹೇಳಿದ್ದಾರೆ, ಇದನ್ನು ನಂಗೆ ಒಂಚೂರು ಕಾಲಾವಕಾಶ ಕೊಡಿ, ಇದಕ್ಕೆ ಏನ್ ಮಾಡ್ಬೇಕೋ ಮಾಡಿಸ್ತೀನಿ. ಮೇಡಮ್ ಈಗ ಇದನ್ನ ನಾನು ಮಾಡಿಸ್ಕೊಡ್ತೀನಿ. ಇನ್ನ ಉಳಿದಿದ್ದು ಸಿಂಗಲ್ ಫೇಸ್ ಅಲ್ಲಿ ನಮಗೆ ಯಾವುದೇ ರೀತಿ ನಮ್ಗೆ ಅಧಿಕಾರ ಇಲ್ಲಪ್ಪ. ಅದರಲ್ಲಿ ನಾವೇನು ಮಾಡಕ್ ಆಗಲ್ಲ. ನಮ್ಮ ಮೇಲಿನ ಆದೇಶ ಏನ್ ಮೇಲಿನಿಂದ ಏನ್ ಆದೇಶ ನಾವನ್ನ ಫಾಲೋ ಮಾಡ್ತಾ ಇದೀವಿ. ಸಿಂಗಲ್ ಅಲ್ಲಿ ನಾವೇನು ಮಾಡಕ್ ಆಗಲ್ಲ. ಅದ್ರ ಬಗ್ಗೆ ನನ್ನ ಡಿಸಿಷನ್ ಕೇಳೋದ್ರಿಂದ ಮೇಡಮ್ ಸಿಂಗಲ್ ಯಾರು ಕೇಳ್ಬೇಕು? ನಾವು ಯಾರು ಕೇಳ್ಬೇಕು ಹೇಳಿ? ಅಲ್ಲ ಮೇಡಮ್, ಯಾರು ಕೇಳ್ಬೇಕು? ಯಾವ ಅಧಿಕಾರಿಗಳು ಯಾರು ಅಂತ ಅಧಿಕಾರ ಇವ್ರಿಗಿಲ್ಲ ಮೇಡಮ್.
ಇಲ್ಲ 20 amps ಒಳಗಡೆ ಇನ್ನೊಂದು ಅಶೂರೆನ್ಸ್ ಕೊಡ್ತೀನಿ. ಎಲ್ಲದನ್ನು 30 amps ಗೆ ರಿಲೇ ಸೆಟ್ ಮಾಡಿಸ್ತೀನಿ. ನಾನು ಮ್ಯಾಕ್ಸಿಮಮ್ ಕೈ ಬಿಡಿ. ಈ 30 amps ಒಳಗಡೆ ನೀವು ಲೋಡ್ ಇಟ್ಕೊಂಡ್ರೆ ನಾನು ಸಿಂಗಲ್ ಅಲ್ಲಿ ಚಾರ್ಜ್ ಮಾಡಿಸ್ತೀನಿ. ಅದು ಕ್ರಾಸ್ ಆಯ್ತು ಅಂದ್ರೆ ಅದೆಲ್ಲ ಮೇಡಮ್ ಈಗ ಇವ್ರು ಹೇಳ್ತಾ ಇರೋದು ಹಗಲೊತ್ತು ಸಿಂಗಲ್ ಕರೆಕ್ಟ್ ಗೊತ್ತೈತೆ. ಅದೇನ್ ಗೊತ್ತಾ, 3 ಫೇಸ್ ಸಿಂಗಲ್ ಅಲ್ಲಿ ಮಾತ್ರ OLRP ಹಾಕಿರೋದು, 3 ಫೇಸ್ ಹಾಕಿಲ್ಲ. ನಾವು ಇವ್ರಿಗೆ ಇಲ್ಲಿಂದ 3 ಫೇಸ್ ಚಾರ್ಜ್ ಮಾಡಿರ್ತೀವಿ, ಹಂಗಾಗಿ ಅವ್ರಿಗೆ ಸಿಂಗಲ್ ಸಿಂಗಲ್ ಆಗಿ ಮಾಡಿರೋದು. ನಾವು ರಾತ್ರಿ 6 ರಿಂದ 9 ಇರೋದು ಸಿಂಗಲ್ ಕೊಡ್ಬೇಕು ಅಂತಾನೆ 3 ಫೇಸ್ ಕೊಡಂಗಿಲ್ಲ. ಈಗ ಅವ ಕೆಲಸ ಮಾಡಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಮೇಡಮ್? 23 ದಿನ ಇವತ್ತಿಗೆ. ಈಗ ನೀವು ಕೆಲಸ ಮಾಡಿ ಮಾಡಿದ್ರೆ ಈಗ ನೈಟು ಇವ್ರಿಗೆ ಏನ್ ಮಾಡಿ ಸಿಂಗಲ್ ಕೊಡಕ್ಕೆ ವ್ಯವಸ್ಥೆ ಮಾಡಿದ್ರೆ 30 ಮಾಡ್ತೀರಾ? ಮಾಡಿ ಮಾಡಿ ನೀವು ಮಾಡ್ಬಿಟ್ಟು ಅವ್ರಿಗೆ ಸಿಂಗಲ್ ಇವಾಗ ಕೊಡಕ್ ಆಗುತ್ತಾ ನೋಡಿ. ಅವ್ರಿಗೆ ಬೇಗ ನಾವು ಹೋಗ್ತೀವಿ. ಮಾಡಿದ್ರು ಈಗ ಟಾಮ್ಸ್ಗೆ ಆಡ್ ಮಾಡಿ 4 ಟಾಮ್ಸ್ಗೆ ರಿಲೇ ಆಗ್ತಾರೆ. 20 ಅಂಶಕ್ಕೆ ಕೆಡವಿ ಜನಗಳಿಗೆ ತೊಂದರೆ ಕೊಡ್ಬೇಕು ಅಂತ ಅಭಿಪ್ರಾಯ ಏನಿತ್ತು ನಿಮ್ಮಲ್ಲಿ, ನಿಮ್ KEBಗೆ? 23 ದಿನ ಕರೆಂಟ್ ಇಲ್ಲ ರೀ, 6 ಗಂಟೆಗೆ ಹೋಗಿತ್ತು. ಮೇಡಮ್ ಈಗ 30 ಮಾಡ್ತೀರಾ ಮೇಡಮ್? 90 ಹಾಕಿದ ಈಗ ಈ ಬಿಸಿಲಿಗೆ ತಾಲ್ತಿರ್ಗೆ ಹೋಗ್ತಿದೆ. ನಮ್ಗೆ ಹಾಕ್ಬೇಕಪ್ಪ ಮಾಮೂಲಿ 3 ಗಂಟೆ ಟೈಮ್, ಹಗಲು 3 ಗಂಟೆ, ರಾತ್ರಿ 3 ಗಂಟೆ ಕರೆಂಟ್ ಕೊಡ್ತಿದ್ರು. ನಮಗೆ ಸಾಕಾಗಿತ್ತು. 6 ಗಂಟೆಯಿಂದ ಸಿಂಗಲ್ ಮನೆ ಬೆಳಕಿತ್ತು, ನಮಗೆ ತೊಂದರೆ ಇತ್ತ? ಇಲ್ಲ. ಅದನ್ನೇ ಯಾಕೆ ತಪ್ಪಿಸಿರಿ ನೀವು? ಆನ್ಸರ ಹಾಕಿರ್ತೀರೋ, ಮೀಟರ್ ಹಾಕಿರ್ತೀರೋ, ಮಾತಾಡ್ತೀವಿ. ಅಲ್ಲಿ ಲೈನ್ ಕೊಟ್ಬಿಟ್ರೆ ಅವ್ರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಈಗ ನೋಡ್ರಪ್ಪ, ಈಗ ಬೇಸಿಗೆ ನೋಡಿ, ನೀವು ಒಬ್ಬೊಬ್ರು ಮಾತಾಡ್ರು. ನಾವು ನಿಮ್ ಜೊತೆ ನಿಮ್ಮಂಗೆ ನಾವು ಒಬ್ರು ಅಲ್ಲಿ ನಿಂತ್ಕೊಂಡ್ರೆ ನಿಮ್ ಜೊತೆಗೆ ಇದ್ದಂಗೆನೆ. ನಾವೇನ್ ನಿಮಗ್ ತೊಂದರೆ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ರೀ. ಅದು ಪಾಲಿಸಿ ಮ್ಯಾಟ್ರ್, ನಾವಲ್ಲ ಕಣ್ರಿ. ನಾನಲ್ಲ, ನನ್ನನ್ನು ಹೊರತುಪಡಿಸಿ ನನ್ನ ಮೇಲೆ ಎಲ್ಲ ಅಧಿಕಾರಿ. ನೀವು ಅದನ್ನೇ ಹೇಳ್ತಿದ್ದೀನಲ್ಲ, ಸ್ವಲ್ಪ ನೀವೇನ್ ನಾನು ಈಗ ನೀವು ಮಾತಾಡಿ ಸರ್. ಹೇಳಿ ತಡಿರಪ್ಪ ಒಂದ್ ನಿಮಿಷ. ಈ ಪ್ರೊಸೀಜರ್ ನೀವು ತರಬೇಕಾದ್ರೆ ನಿರಂತರ ಜೊತೆ ಇನ್ನೊಂದು ಮತ್ತೊಂದು ಮಾಡಿ ತರಬೇಕಿತ್ತು. ಮಾಡಿದ್ರೆ ನಾವೇನ್ ಮಾಡ್ಬೋದು? ಮಾಮೂಲಿ TC 25 kV 11 kV 1.5 ಕಿಲೋಮೀಟರ್ ಲೈನ್ ಹೇಳ್ದಿಲ್ಲ. ಈಗ ನಿಮ್ದು ಗುಬ್ಬಿ ಲೋಡ್ ಹೆಂಗಿದೆ? ಗುಬ್ಬಿ ತಾಲೂಕು ಕೇಳಿಸ್ಕೊಂಡ್ರೆ ಮಾತಾಡ. ಈಗ ನಿಮ್ಗೆ ಅಕ್ರಮ ಸಕ್ರಮ ಇರ್ಲಿಲ್ಲ, ಅಕ್ರಮ ಸಕ್ರಮ ಬಂತು. ಈಗೇನಾಯ್ತು? ಹೋದ ವರ್ಷದ ಕರೆಂಟಿಗೂ ಈ ವರ್ಷಕ್ಕೂ ನಿಮ್ಗೇನ್ ಜಾಸ್ತಿ ಬರ್ತಾ ಇಲ್ಲ. ಏನ್ ಕರೆಂಟ್ ಕೇಳಿಸ್ಕೊಳಪ್ಪ. ಅಲ್ಲ ಮರೆ, ನಾನು ಏನ್ ಮಾಡೋಣ ಹೇಳ್ರಿ ಅಂತ. ನಾವ್ ಏನ್ ಮಾಡೋಣ ಹೇಳಿ ಸರ್. ಇವ್ರು ಈ ತರ ಮಾತಾಡಿದ್ರೆ ಈಗ ನಿಮ್ಮ ಅಕ್ರಮ ಸಕ್ರಮ ಎಲ್ಲ ಕೆಲಸ ಮಾಡಿಸಿದ್ವಿ, ಲೋಡ್ ಹಾಕ್ಸಿದೀವಿ. ಈಗ ಅವಕ್ಕೂ ಕೂಡ ಜಾಸ್ತಿ ಆಗಿದೆ ಕರೆಂಟ್, ಸೆಲ್ಫ್ ಆಗಿದೆ, ತತ್ಕಾಲ ಆಗಿದೆ. ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾ? ಬರೀ ಮಾತಾಡ್ಕೊಂಡು ನಿಂತ್ಕೊಳ್ಳೋಣ. ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈಗ ನಾವು ಬಂದಿರೋದು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ನಾವೇನ್ ಇಲ್ಲ ಅಂತ ಹೇಳಲ್ಲ. ನೀವು ನೋಡಿ, ನಿಮ್ಮ ಪ್ಲೇಸ್ ಅಲ್ಲಿ ನಿಂತ್ಕೊಂಡಾಗ ನನಗೇನ್ ನೋವಾಗುತ್ತೆ ಅದನ್ನ ಇಟ್ಕೊಂಡೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋದು. ನೀವು ಕೂಡ ಇವ್ರ ಜಾಗದಲ್ಲಿದ್ರೆ ನಮ್ಗೆ ನಾವಿದ್ರೆ ನಾವೇನ್ ಮಾಡ್ಬೋದು ಅನ್ನೋದು ನೀವು ಯೋಚನೆ ಮಾಡ್ಬೇಕು. ನೋಡಮ್ಮ, ಈಗ ಏನಿದೆ ನೀವು ಅದನ್ನ 20 amps ನಿಮ್ಗೆ ಏನ್ ಕೊಟ್ಟಿದ್ದಾರೆ 30 amps ಆಗಲಿ ನೀವು ಸೆಟ್ ಮಾಡಿ ಕೈ ಬಿಟ್ಬಿಡಿ. ಅಷ್ಟು ಬಿಟ್ರೆ ಅಲ್ಲ ಹೇಳ್ತೀನಿ ನಾನು, ಅದನ್ನ ಇವ್ರು ಮಾಡ್ಲಿ. ಇದು ಇನ್ನೆಷ್ಟು ದಿವಸ ನಡೆದ್ರೆ ಮ್ಯಾಕ್ಸಿಮಮ್ ಅಂದ್ರೆ 4-5 ದಿವಸ ಅಷ್ಟೇ. ಅದನ್ನ ಆಲ್ರೆಡಿ ಈಗ ನಾನು ನಮ್ಮ ಸಾಹೇಬ್ರು ಮಾತಾಡಿದ್ವಿ. ಬೆಳಿಗ್ಗೆ 8:30ಗೆ ತಾವು ಮಾತಾಡಿದ್ರಲ್ಲ ಸರ್, ನಾನು VC ಮೀಟಿಂಗ್ ಅಲ್ಲಿ ನಿಮ್ದು ಮೇಜರ್ ಗುಬ್ಬಿ ತಾಲೂಕ್ದೇನೆ ನಾನು ಡಿಸ್ಕಸ್ ಮಾಡಿದ್ದೆ. ನಾನು ಹೇಳಿದೆ ಆಗಲ್ಲ ಸರ್, ಅಲ್ಲಿ ಸಪ್ಲೈ ಕೊಡಕ್ಕಾಗಲ್ಲ. MLA ಸಾಹೇಬ್ರಿಗೆ ಹೇಳಿದೀನಿ, ಇಲ್ಲ ಸರ್ ನನ್ನ ಕೈಲಿ ಕೊಡಕ್ ಆಗಲ್ಲ ಸರ್ ಅಲ್ಲಿ. ಈಗ ನಾವೇನ್ ಹೇಳ್ಬೋದು, ಕೊಡಕ್ ಏನಾಗುತ್ತೆ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ನಾವ್ ಹೇಳಿದೀವಿ. ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 4-5 ದಿವಸ
4-5 ವರ್ಷದೊತ್ತಿಗೆ ನಿಮ್ಗೇನ್ ಲೈಟಿಂಗ್ಸ್ಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ, ನಿಮ್ಗೆ ಮನೆಯ ಊಟ ಉಪಚಾರ, ರಾತ್ರಿ ಮಲೆವರೆಗೂ ಅದನ್ನ ಮಾಡಿಸ್ಕೊಡೋಣಪ್ಪ. ನೀವು ಆಗ ನೋಡಿ, ನಾನು ಹೇಳೋದು ಈಗ ನಿನ್ನೆ ನಿಮ್ಮನ್ನ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿ ಫೋನ್ ಎಷ್ಟು ಸಾರಿ ಫೋನ್ ಮಾಡಿದೀರಾ, ಯಾರೇನ್ ಮಾಡಿದ್ರಿ, ಎಷ್ಟು ಸಾರಿ ಎತ್ತಿದ್ದೀನಿ ನಾನು, ಎತ್ತಿ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಕೂಗಾಡಿದ್ರೆ ಏನಪ್ಪ ಬರುತ್ತೆ? ಈಗ ಪ್ರಾಬ್ಲಮ್ ಸಾಲ್ವ್ ಬೇಕು ಸರ್. ನಿಮ್ಮ ಮನೆಗಳಿಗೆ ಕರೆಂಟ್ ಇರುತ್ತೆ ಸರ್. 6 ಗಂಟೆಯಿಂದ ಹೋಗಿದ್ದು ಕಾಶಿಮಠ ಫಿಲ್ಟ್ರು 3 ಗಂಟೆಗೆ ಕೊಟ್ಟಿದ್ದು ಕರೆಂಟ್, 6 ಗಂಟೆಗೆ ಹೋಗಿದ್ದು, ಇನ್ನು ನಾಳೆ 3 ಗಂಟೆಗೆ ನನ್ನ ಮನೆ ಕರೆಂಟ್ ಹೋಗೋದೇ ಇಲ್ವೇ? ನಿನ್ನ ಆತ್ಮಸಾಕ್ಷಿಗೆ ಇಟ್ಕೊಂಡು ಹೇಳಿ, ನನ್ನ ಮನೆ ಕರೆಂಟ್ ಹೋಗಲ್ವೇ? ಇಲ್ಲ ನೀನ್ ಹಂಗನ್ನಕ್ ಹೋಗ್ಬೇಡ. ಯಾಕೇನು ನಾನು ನಿನ್ನ ಜೊತೆಗೆ ನಿಂತ್ಕೊಂಡು ಇಲ್ಲಿ ಮಾತಾಡ್ಬೋದು. ನಮ್ಮ ಕೇಳಿ ಸರ್, ನಾನು ಹೇಳ್ತೀನಿ, ಸುಳ್ಳು ಹೇಳ್ತೀನಿ ಸರ್. ನೋಡಿ, ನಾವು ಸುಳ್ಳು ಹೇಳ್ತೀವಿ ಸರ್. ಅಧ್ಯಕ್ಷರವರೇ ಕೇಳಿ. ಕರೆಂಟ್ ಹೋಗದೆ ಇರುವಂತ ಜಾಗ ಯಾವುದೂ ಇಲ್ಲ. ಹೋಗುತ್ತೆ ಒಂದು 4-5 ದಿವಸ ಸುಧಾರಿಸಿ ನಾನು ಅದನ್ನ ಸೆಪರೇಟ್ ಮಾಡ್ತೀನಿ. ಈಗ ಅದನ್ನು ನಾವು ಮಾತಾಡಿದ್ವಿ. ನಿಮ್ದೇನಿದೆ ನೀವ್ ಹೇಳಿಲ್ಲ ಅಂದ್ರೆ ನನ್ ಮನ್ಸಲ್ಲಿ ಈಗ ನೀನ್ ಮಾತಾಡೇ ಬೇಡ. ನೀನೇನ್ ಮಾತಾಡ್ಬೇಕು ನಾನು ಇಲ್ಲಿ ಮಾತಾಡ್ತೀನಿ. ಇದ್ರಾಗ ನಾನ್ ಮಾತಾಡಕ್ ಬರಲ್ಲ ಅಂದ್ರೆ ನೀನ್ ಮಾತಾಡೋದ್ ಕಲ್ಸಿ. ಏನಪ್ಪ ಆಯ್ತು ಸರ್, ನಿಜ. ಈಗ ಈಗ 6 ಅವರ್ ಕರೆಂಟ್ ಸಪ್ಲೈ ಕೊಡಲಿಕ್ಕೆ ಇವತ್ತು ಬೆಳಿಗ್ಗೆ VC ತಗೊಂಡೋಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಸಾಹೇಬ್ರು ಹೇಳಿದ್ದಾರೆ 6 ಅವರ್ ಇಲ್ಲಿ ಇಡೀ ಯಾರೇ ತಲೆ ಕೆಳಗೆ ಮಾಡೋದನ್ನು ಗುಬ್ಬಿ ತಾಲೂಕಲ್ಲಿ 6-7 ಗಂಟೆ ಕೊಡಕ್ ಆಗಲ್ಲ. ನಮ್ ಬೆಸ್ಕಾಂ ನಾರ್ಮ್ಸ್ ಪ್ರಕಾರ 7 ಅವರ್ಸ್ ಕೊಡಬೇಕು, ಅದು ಕೊಡಕ್ ಆಗಲ್ಲ. ಯಾಕಂದ್ರೆ ಸ್ಟೇಷನ್ ಕನ್ಸ್ಟೆಂಟ್ಸ್ ಇದೆ. ಆದ್ರೂ ಒಂದು 5 ಅವರು 3 ಅವರು ಹಿಂಗ್ ಕೊಡ್ತಾ ಇದ್ವಿ. ಇವತ್ತು ಮೀಟಿಂಗ್ ಮಾಡಿದಾಗ ನೀವು ಇದ್ರಲ್ಲ VC ನಲ್ಲಿ ಕೇಳಿ, ನಾನೇನು ಇಲ್ಲದ್ದೇನು ಮಾತಾಡಲ್ಲ. ಈಗ ಎಷ್ಟಾಗುತ್ತೆ, ಯಾವ 3 ಗಂಟೆ 6 to 9 ಬಿಟ್ಬಿಟ್ಟು ಉಳಿಕಿದ್ ಎಲ್ಲಾ ಟೈಮಲ್ಲೂ ಫೀಡರ್ ಚಾರ್ಜ್ ಮಾಡಿ. ನಾನು ಈಗಲೇ ಎಲೆಕ್ಟ್ರಿಷಿಯನ್ ಮಾಡಿ ಬಟ್ ಎಲ್ಲಾರ್ಗು ಮ್ಯಾಕ್ಸಿಮಮ್ 5 ಆಗುತ್ತೋ 6 ಆಗುತ್ತೋ ಅಷ್ಟು ಅವರು ಕೊಡಿಸ್ತೀನಿ. ಸ್ಟೇಷನ್ಗೆ ಉಸಿರಾಡಕ್ಕೆ ಟೈಮ್ ಬಿಡೋದಿಲ್ಲ ನಾನು. ಕೇಳಿಸ್ಕೊಳ್ಳಿ, ಈಗ ನಾವು ಸ್ಟೇಷನ್ ಅಲ್ಲಿ ನಿಮ್ ವಿಚಾರನ ಏನೈತೆ ಅದನ್ನೇ ಮಾತಾಡ್ತಾ ಇದ್ದೀನಿ. ಮತ್ತೆ ಮಾತಾಡಿದ್ರೆ ನಾನು ಕೂರ್ತೀನಿ. ಮತ್ತೆ ಅದನ್ನೇ ನಾನು ಹೇಳ್ತಿದ್ದೀನಿ. ಈಗ 6 ಅವರ್ ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ಅವ್ರ ಹತ್ರ ಈಗಲೇ ಬಂದಿದ್ದೀನಿ. ಇಲ್ಲಿ ಕುತ್ಕೊಂಡು ಮಾತಾಡಿ 6 ಅವರ್ಸ್ ಏನ್ ಮಾಡ್ಬೇಕು? ಲೋಡ್ ನ 3 ಫೇಸ್ ನ 6 ಅವರ್ ಕೊಡ್ಲಿದ್ರು ಇನ್ನೂ ಅರ್ಧ ಗಂಟೆ 1 ಅವರ್ ಕಡಿತ ಮಾಡಿ, ನಮಗೆ ತೊಂದರೆ ಇಲ್ಲ. ಬೆಳಿಗ್ಗೆ 2 ಅವರ್, ಸಾಯಂಕಾಲ ನೈಟ್ 2 ಅವರ್ ಕೊಡ್ತೀರಾ, ಓಕೆ ಒಪ್ಕೊಂತೀವಿ. ರೈತರುಗಳು 6 ಗಂಟೆ ಆದ್ಮೇಲೆ ಮನೇಲಿ ದೀಪ ಇಲ್ಲ, ದೀಪ ಕೊಡಿಸ್ತೀನಿ. ನೀವು ಯಾವ್ದು 110 ಕರೆಂಟ್ ಕೊಟ್ಟಿದ್ದೀರಾ. ಫಾರಿನ್ ಕಂಟ್ರಿಗಳಿಗೆ DC ವರ್ಕ್ ಮಾಡ್ತಾರೆ. ನಮ್ಮ 240 ವೋಲ್ಟ್ ಸರ್. ಈಗ ನೀನು ಏನನ ಕೇಳ್ಕ, ನಿನಗೆ ಮ್ಯಾಕ್ಸಿಮಮ್ 5 ರಿಂದ 6 ಗಂಟೆ 3 ಫೇಸ್ ಪವರ್ ಸಪ್ಲೈ ಕೊಡಿಸೋದನ್ನು ಕೊಡಿಸ್ತೀನಿ. ನಿನ್ ಮನೆಗೆ ದೀಪಕ್ಕೂ ಕೊಡಿಸ್ತೀನಿ, ನಿನ್ ಮನೆ ದೀಪಕ್ಕೂ ಕೊಡಿಸ್ತೀನಿ. ಬೇರೆ ಏನು ಬೇಡ, ಕೊಡಿ, ತೊಂದರೆ ಇಲ್ಲ, ನಾನು ಕೊಡಿಸ್ತೀನಿ. 6 ಗಂಟೆ ಆದ್ಮೇಲೆ ಮನೆಗೆ ಬೆಳಕಿಲ್ವಾ? ಕೊಡಿಸ್ತೀನಿ. ತೊಂದರೆ ಇವಾಗ ನಾವು ಬೆಳಗ್ಗೆ ಮಾಡಿ ಹೇಳ್ತಾ ಇದ್ದೀನಿ. ಈಗ ಬರ್ತೀನಿ ಅಂತ ಅವ್ರಲ್ಲ, ಈಗ ಬರ್ತೀನಿ ಅಂತ ಹೇಳ್ತಾವ್ರಲ್ಲ. ಈಗ 5ರಿಂದ ಕರೆಂಟ್ ಕೊಡಕ್ ಹೋಗ್ತಿದ್ದಾರೆ. ಈಗ ನಿಮ್ಗೆ ಸೂಪರ್ ಆಗಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾಡ್ತೀನಿ. ನಾನು ನಿಜಕ್ಕೂ ದೇವರ ನನಗೆ ಬೇಡ. ಯಾಕಂದ್ರೆ ನಾನು ಮಾಡ್ತಾರೆ ಏನ್ ಹೇಳಿದ್ವಿ, ನೀವ್ ಹೇಳ್ದಂಗೆ ನಾವು ಒಪ್ಕೊಂಡಿದೀವಲ್ವಾ? ನೀವು 2 ಅವರ್ ಕೊಡ್ರಿ, ನಮ್ಗೆ ಸಾಕು. ಬೇಡಪ್ಪ, ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಹೋಗೋಣ. ಅಲ್ಲಿ ಪ್ರೂವ್ ಮಾಡಕ್ ನಾನೊಂದು ಹೇಳ್ಬೇಕು.
ಒಬ್ಬೊಬ್ರು ಮಾತಾಡಿ ಸರ್. ಅಣ್ಣ ಎಲ್ಲರೂ ಮಾತಾಡಬೇಡಿ, ನಾನು ಇರೋದೇ ಹೇಳ್ತೀವಿ. ಒಬ್ರು ಕೇಳಿಸ್ಕೊಳ್ಳಿ, ನೀವು ಮಾತಾಡೋದಾದ್ರೆ ಒಬ್ರು ಮಾತಾಡಿ, ನನಗೆ ಕೇಳಿಸ್ಕೋಬೇಕಲ್ಲ ಸರ್. ಇಲ್ಲಿ ನಿಂತಿರ್ತೀನಿ, ನಿಮ್ದೆಲ್ಲ ಮುಗಿದ್ಮೇಲೆ ಎಲ್ಲಿ ಎಲ್ಲ ಕರೆಕ್ಟ್. ಇಲ್ಲಿ ಇದು ಜಂಪ್ ಮಾಡ್ಯಾರ, ನಮ್ಗೆ ತೆಗೆದು ಲೈನ್ ತೆಗೆದು ಹಾಕ್ಬೇಕು ಕೊಡ್ಬೇಕು. ಇಲ್ಲಿ ಬೇಸರ ಪಡೆದಿದೆ, ಅದನ್ನ ಪ್ರೂವ್ ಮಾಡಕ್ ಹೇಳೋದು ಅದೊಂದು ನಾವು ಡೈಲಿ ಕೊಡ್ತೀರಿ ಹೇಳ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಡೈಲಿ 3 ಅವರ್ 6 ಅವರ್ ಕೊಡ್ತೀವಿ. ಅದು ಕೊಟ್ಟಾದ್ಮೇಲೆ ಸಾಯಂಕಾಲ 6 ಗಂಟೆ ಮನೆಯಲ್ಲಿ ಮೂವತ್ತು ಇವತ್ತು ಚಾರ್ಜ್ ಮಾಡ್ತಾರಲ್ಲ, ಇವತ್ತೇನೋ ಕರೆಂಟ್ ಬರಲಿಲ್ಲ ಅಂದ್ರೆ ತಿರ್ಗಾ ನಾಲ್ಕು ಬರೋಸ್ ನೋಡ್ರಿ. ನಮ್ಗೆ ಕೆಲಸ ಇಲ್ವಾ? 12 ಮುಂದ್ಗಡೆ ಬರ್ಲಿ. ಅದು ತೆಗಿತಾರೀಗ ನಡೀರಿ ಬರುತ್ತಲ್ಲ ಸರ್, ನಾನು 6 ಗಂಟೆ ಮ್ಯಾಕ್ಸಿಮಮ್ ಮೀಟಿಂಗ್ ಕೂತ್ಕೊಂಡು ಬಿಡಮರೆ ಇವಾಗ ಮಾತಾಡ್ತಾ ಇದ್ದೀನಿ. ಮುಂದೆ ಈಗ ಇವತ್ತು ಬಿಸಿ ಮೀಟಿಂಗ್ ಅಲ್ಲಿ ಈಗ ಅದೇ 30 ಅಂಶ ಮಾಡಿದವ್ರು ಇವತ್ತು ಈಗೆಲ್ಲ ರೈಸ್ ಮಾಡ್ತಾರೆ. ರೈಸ್ ಮಾಡಿ ಏನ್ ಮಾಡೋಣ ಸರ್ ನಾವು? ಬಲ ದೀಪಲದ್ದು ಏನ್ ಮಾಡೋದು ಹೇಳಿ ಸರ್ ನೀವೇ? ಅಲ್ಲಪ್ಪ, ನೀನೊಬ್ಬಂದೇ ನೀನ್ ಮಾತಾಡೋದು. ಒಬ್ಬಂದೆಲ್ಲ ಸರ್, ನಾವು ರೈತರು ನಾವು ಕೇಳ್ತಾ ಇರೋದು ಎಲ್ಲರ ಮನೆಗೂ ಸಹ, ಎಲ್ಲರ ಮನೆಗೂ ದೊಡ್ಡ ಕಲಾಸ ನಾವು ಕೇಳ್ತಾ ಇರೋದು. ಕರೆಂಟ್ ದೊಡ್ಡ ಕಲಾಸ ಕೇಳ್ತಾರೆ, ದೊಡ್ಡ ಕಲಾಸ ಕೇಳ್ತಾರೆ. ನಮ್ದು ನಿಂದೆ ಗೋಳು. ನಾನು ಮನೆಗೆ ಆಗ್ತಾ ಇಲ್ಲ. ನನ್ನ ತಮ್ಮ ಫೋನ್ ಮಾಡಿ ಹಣ ಸಿಂಗಲ್ ಅಂತ. ಸಿಂಗಲ್ ಬೇಡ ಕಣ, ನಮಗೆ ಸಿಂಗಲ್ ಬೇಡ ಸಹ, ಮನೆಗೆ ಲೈಟ್ ಬೇಕು, ಊಟಕ್ಕೆ ದೀಪ ಬೇಕು. ಕೇಳಿಸ್ಕೊಳಪ್ಪ, ಎಲ್ಲಾರ್ಗು 6 ಗಂಟೆಯಿಂದ ಸಿಂಗಲ್ ಫೇಸ್ ಕರೆಂಟು ಲೈಟ್ ಆನ್ ಮಾಡಿಸ್ತೀವಿ. ಹೇಳೋದ್ ಕೇಳಿಸಿಡ್ರಪ್ಪ. ಲೈಟಿನ ವ್ಯವಸ್ಥೆ ಆಗುತ್ತೆ. ನನಗೆ ಮಿಕ್ಸಿ ಹೋಗ್ತಿಲ್ಲ, ಮೋಟರ್ ಹೋಗ್ತಿಲ್ಲ, ಅವೆಲ್ಲ ಇರೋದಿಲ್ಲ. ಲೈಟಿನ ವ್ಯವಸ್ಥೆನೂ ಮಾಡಿಸ್ತೀನಿ. ಮ್ಯಾಕ್ಸಿಮಮ್ ಮನೆ ಮಿಕ್ಸಿ ಒಳಗೆ ಅಂತ ಕರೆಂಟ್, ಮನೆ ಮಿಕ್ಸಿ ಒಳಗೆ ಅಂತ ಕರೆಂಟ್ ಸರ್. ಮನೆ ಮಿಕ್ಸಿ ಮಾಡ್ಬೇಕು. ಈ ಕಾಲದಾಗ ಯಾರು ಮಿಕ್ಸಿ ಮಿಕ್ಸಿ ಮಾಡ್ಬೇಕು ಸರ್ ಮನೆಗ. ಅಲ್ಲ ಸರ್, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಕೊಟ್ಟಿದ್ಯಾ ಒಂದು ಲಿಂಕ್ ಲೈನ್ ಕೊಟ್ಟಿದ್ದಾನಂತೆ, ಒಂದು ಆಯ್ತು. ಕರೆಕ್ಟಾಗಿ ನೀವು ಲೈಟ್ ಕೊಟ್ಬಿಟ್ಟಿದ್ದೀನಿ, ಸುಮ್ಮನೆ ಲೈಟ್ ಬಂದಿದ್ರೆ ಯಾವ ಸಮಸ್ಯೆ ಕೇಳಿಸ್ಕೊಂಡು ನಾನು ಮಾತಾಡಕ್ಕೆ ಬಿಡಲ್ಲಪ್ಪ. ಈಗ ನೀವು ಕರೆಂಟ್ ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಇರಂಗಿಲ್ವಾ? ನಿಮ್ ಲೈನ್ ಮ್ಯಾನ್ ಯಾರು ವಾಚ್ ಮಾಡಿಸ್ಬೇಕು. ನಾವಲ್ಲ, ಅಲ್ಲಿ ಹಿಂದ್ಗಡೆ ಜನ. ಈಗ ಆಯ್ತು, ಕೇಳಿಸ್ಕೊಂಡ್ರಿ ಹೇಳಿ ಸರ್. ಈಗ ಕೇಳಿಸ್ಕೊಳ್ಳಿ, ಇನ್ನೊಂದು 2 ತಿಂಗಳು ಈ ಬೇಸಿಗೆ ಮುಗಿಯೋದ್ರೊಳಗಾಗಿ ನನಗೊಂಚೂರು ಟೈಮ್ ಕೊಡಿ. 25 ಕೋಟಿ ಬಡ್ಜೆಟ್ ಉಳಿಸ್ಕೊಂಡಿದ್ದೀನಿ. ಸುಮ್ನೆ ನೋಡಿಗ, ನಾನು ಕೆಲಸ ಮಾಡೋರ್ತಾಗೆ ನೀವೇನಾರ ಮಾತಾಡಿದ್ರೆ ನಾನು ಹೇಳ್ದೆ. ನಾನು 25 ಕೋಟಿ ನಾನು ಇವ್ರಿಗೆಲ್ಲ ಹೇಳಲ್ಲಪ್ಪ, ಇವ್ರಿಗೇನ್ ಬೇಕಿಲ್ಲ, ಬೇಕಾಗಿರೋ ನನಗೆ ಜನ ಇದಾರೆ. 25 ಕೋಟಿ ದುಡ್ಡು ಉಳಿಸಿದ್ದೀನಿ. ನಿಮ್ಮ ಏನ್ 2x4 ACSR ಇದಾವೆ ಪದೇ, ಇವ್ರು ಯಾರು ನಮ್ಮ ಯಜಮಾನ್ರು ಕೇಳಿದ್ರಲ್ಲ, ಆಗ್ಲಾಗಲ್ಲ ಎಲ್ಸಿ ತಗತಾರೆ ಅಂದ್ರಲ್ಲ, ಅವೆಲ್ಲ ಹಳೆವು. 1975 ಇಸ್ವಿವು 2x4 ACSR ಇಷ್ಟ ದಪ್ಪ ಇರುತ್ತೆ ವೈರ್ ಲೋಡ್ಗೆ ಕಟ್ ಆಗತ್ತೆ. ಸೊ ಅದು ನೀನೇನು ಹೋಗ್ಬಿಟ್ಬೇಡ, ನೀನ್ ಹೇಳಿದ್ ಕೇಳಲ್ಲ, ಇವ್ರಿಗೆ ಹೇಳ್ತಾ ಇದ್ದೀನಿ. ಆ ವೈರು ಕಟ್ ಆಗತ್ತೆ, ಅದನ್ನ ಇವ್ರು ಎಲ್ಲರಿಗೂ ಹೇಳಿದೀನಿ. 24ನೇ ತಾರೀಕು ನಿಮ್ಮ ಅಕ್ರಮ ಸಕ್ರಮ ಎಲ್ಲ ಮುಗಿಸ್ತೀನಿ. ಮುಗಿಸಿದ್ರು ಒಂದ್ 20 ಕೋಟಿ ಮುಗಿಯುತ್ತೆ. ಇನ್ನ 20 ಕೋಟಿ ನಿಮ್ ಬಡ್ಜೆಟ್ ನಾನ್ ಮಿಕ್ಸಿದ್ದೀನಿ, ನಾನು ಇಲ್ಲಿ ಚಾರ್ಜ್ ತಗೊಂಡ್ಮೇಲೆ. ಆ 20 ಕೋಟಿಗೆ ಇಡೀ ಗುಬ್ಬಿ ತಾಲೂಕಲ್ಲಿ ಯಾವ ಒಂದು ವೈರುನು ಹಳೆದನ್ ಬಿಡಿಸಲ್ಲ.
ಒಂದು 3 ತಿಂಗಳು ಟೈಮ್ ಕೊಡಿಸಿ, ಮುಂದಿನ ವರ್ಷ ಈ ಸಮಸ್ಯೆ ಆಗಲ್ಲ. ಸಮಸ್ಯೆ ಆದ್ರೆ ನಾನು ಇಲ್ಲಿಲ್ಲ ಅಂದ್ರೆ ನಾನು ಎಲ್ಲಿರ್ತಾ ಹುಡುಕೊಂಬರ್ರಿ. ನಾನು ಹೇಳೋದು ಏನ್ ಗೊತ್ತಾ, ನಾವ್ ಏನೇ ಮಾಡಿದ್ರು ಕೂಡ ಒಂದು ಬದ್ಧತೆ ಇರ್ಬೇಕು. ಹೇಳ್ಬೇಕಾದ್ರೆ ಬದ್ಧತೆ ಇರ್ಬೇಕು. ನಿನ್ನ ಹತ್ರ ನಾನು ಈಗ ಈಗ ಯಾರು ಸರ್ಕಾರ